ಕೂಡ ತನ್ನ ಮಕ್ಕಳಿಗೆ ಟಿಕೆಟ್ ಸಿಕ್ಕಿಲ್ಲ, ತನ್ನ ಮಕ್ಕಳಿಗೆ ರಾಜಕೀಯದಲ್ಲಿ ಭವಿಷ್ಯ ಕೊಟ್ಟಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಭಟನೆಗಳಾಗ್ತಾ ಇದೆ. ಆದರೆ ನಿಮ್ಮ ವಿಚಾರದಲ್ಲಿ ಉಲ್ಟಾ ಇದೆ. ಏನು ರಿಕ್ವೈರ್ಮೆಂಟ್ ಇಲ್ಲ. ನಮ್ಮ ಪೇರೆಂಟ್ಸ್ ಯಾವ ದಾರಿಲಿ ಹೋಗ್ತಾರೋ ಅದೇ ದಾರಿಯಲ್ಲಿ ಎಲ್ಲರೂ ಪೇರೆಂಟ್ಸು ಅವ್ರ ಮಕ್ಕಳಿಗೆ ಟಿಕೆಟ್ ತರಬೇಕು ಅಂತ ಆ ಥರ ಏನು ರಿಕ್ವೈರ್ಮೆಂಟ್ ಇಲ್ಲ, ರೂಲ್ ಇಲ್ಲ. ಎಲ್ಲರೂ ಬೇರೆ ಬೇರೆ ಥರ ನಡೆಸ್ತಾರೆ. ನಂದು ಬೇರೆ ಬೇರೆ ಥರ ನಡೀತಾ ಇದೆ ಜೀವನ. ಅಲ್ಲ, ಸ್ವಾಭಾವಿಕವಾಗಿ ಪ್ರತಿಯೊಬ್ಬರು ಕೂಡ ತನ್ನ ಮಕ್ಕಳಿಗೆ ರಾಜಕೀಯವಾಗಿ ನೆಲೆಯೂರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಹೈಕಮಾಂಡಿಂದ ಟಿಕೆಟ್ ತರಬೇಕು, ಭವಿಷ್ಯ ಜೀವನ ರೂಪಿಸಬೇಕು ಅಂತ. ಅದೇ ರೀತಿ ಒಂದು ವೇಳೆ ಏನಾದರೂ ಸಿ ಪಿ ಯೋಗೇಶ್ವರ್ ಅವರಿಗೆ ಆ ಥರ ಚಾನ್ಸ್ ಸಿಕ್ಕಿದ್ರೆ ಮಾಡ್ಬೋದಾಗಿತ್ತಲ್ಲ, ಮಗಳು ಬರ್ಬೋದು ರಾಜಕೀಯದಲ್ಲಿ. ಬಹುಶಃ ಭಗವಂತ ನನ್ನ ಹಣೆ ಬಾದಲ್ಲೂ ಬೇರೆ ಬರೆದಿದ್ದಾನೆ. ಏನು ತಡೆದಿರ್ಬೋದು ಅವರಿಗೆ ಮಗಳು ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ? ಯಾಕೆ ಯೋಚನೆ? ನಾನು ಹೇಳ್ದಂಗೆ ಇವತ್ತು ಯಾರ್ಯಾರ ಅದೃಷ್ಟ ಹೇಗಿರುತ್ತೆ ಹೇಳೋಕ್ಕಾಗಲ್ಲ. ಯಾರು ಜನರಿಂದ ಮೇಲೆ ಬರ್ತಾರೆ, ಯಾರು ಫ್ಯಾಮಿಲಿಯಿಂದ ಮೇಲೆ ಬರ್ತಾರೆ, ಯಾರು ಹೇಗೆ ಮೇಲೆ ಬರ್ತಾರೆ ಅಂತ ನಾವು ಹೇಳೋಕ್ಕೆ ಬರಲ್ಲ. ಅದನ್ನು ನಾವು ಗೆಸ್ಸು ಮಾಡೋಕ್ಕಾಗಲ್ಲ. ಅದು ನಾವು ಸಮಯ ಮುಂದೆ ಹೇಗೆ ಹೋಗುತ್ತೆ ಅದನ್ನು ನೋಡಬೇಕು ನಾವು. ಬಹುಶಃ ನನ್ನ ಅದೃಷ್ಟದಲ್ಲಿ, ನನ್ನ ಹಣೆ ಬಾರದಲ್ಲಿ ಬೇರೆ ಥರ ನನ್ನ ಜೀವನ ಬರೆದಿದೆ ಅಂತ ಅನಿಸುತ್ತೆ. ತನ್ನ ಮಕ್ಕಳಿಗೆ ಟಿಕೆಟ್ ಸಿಕ್ಕಿಲ್ಲ, ತನ್ನ ಮಕ್ಕಳಿಗೆ ರಾಜಕೀಯದಲ್ಲಿ ಭವಿಷ್ಯ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಗೊತ್ತಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಭಟನೆಗಳಾಗ್ತಾ ಇದೆ. ಆದರೆ ನಿಮ್ಮ ವಿಚಾರದಲ್ಲಿ ಉಲ್ಟಾ ಇದೆ. ಏನು ರಿಕ್ವೈರ್ಮೆಂಟ್ ಇಲ್ಲ. ನಮ್ಮ ಪೇರೆಂಟ್ಸ್ ಯಾವ ದಾರಿಲಿ ಹೋಗ್ತಾರೋ ಅದೇ ದಾರಿಯಲ್ಲಿ ಎಲ್ಲರೂ ಪೇರೆಂಟ್ಸು ಅವ್ರ ಮಕ್ಕಳಿಗೆ ಟಿಕೆಟ್ ತರಬೇಕು ಅಂತ ಆ ಥರ ಏನು ರಿಕ್ವೈರ್ಮೆಂಟ್ ಇಲ್ಲ, ರೂಲ್ ಇಲ್ಲ. ಎಲ್ಲರೂ ಬೇರೆ ಬೇರೆ ಥರ ನಡೆಸ್ತಾರೆ. ನಂದು ಬೇರೆ ಬೇರೆ ಥರ ನಡೀತಾ ಇದೆ ಜೀವನ. ಅಲ್ಲ, ಸ್ವಾಭಾವಿಕವಾಗಿ ಪ್ರತಿಯೊಬ್ಬರು ಕೂಡ ತನ್ನ ಮಕ್ಕಳಿಗೆ ರಾಜಕೀಯವಾಗಿ ನೆಲೆಯೂರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಹೈಕಮಾಂಡಿಂದ ಟಿಕೆಟ್ ತರಬೇಕು, ಭವಿಷ್ಯ ಜೀವನ ರೂಪಿಸಬೇಕು ಅಂತ. ಅದೇ ರೀತಿ ಒಂದು ವೇಳೆ ಏನಾದರೂ ಸಿ ಪಿ ಯೋಗೇಶ್ವರ್ ಅವರಿಗೆ ಆ ಥರ ಚಾನ್ಸ್ ಸಿಕ್ಕಿದ್ರೆ ಮಾಡ್ಬೋದಾಗಿತ್ತಲ್ಲ, ಮಗಳು ಬರ್ಬೋದು ರಾಜಕೀಯದಲ್ಲಿ. ಬಹುಶಃ ಭಗವಂತ ನನ್ನ ಹಣೆ ಬಾದಲ್ಲೂ ಬೇರೆ ಬರೆದಿದ್ದಾನೆ. ಏನು ತಡೆದಿರ್ಬೋದು ಅವರಿಗೆ ಮಗಳು ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ? ಯಾಕೆ ಯೋಚನೆ? ನಾನು ಹೇಳ್ದಂಗೆ ಇವತ್ತು ಯಾರ್ಯಾರ ಅದೃಷ್ಟ ಹೇಗಿರುತ್ತೆ ಹೇಳೋಕ್ಕಾಗಲ್ಲ. ಯಾರು ಜನರಿಂದ ಮೇಲೆ ಬರ್ತಾರೆ, ಯಾರು ಫ್ಯಾಮಿಲಿಯಿಂದ ಮೇಲೆ ಬರ್ತಾರೆ, ಯಾರು ಹೇಗೆ ಮೇಲೆ ಬರ್ತಾರೆ ಅಂತ ನಾವು ಹೇಳೋಕ್ಕೆ ಬರಲ್ಲ. ಅದನ್ನು ನಾವು ಗೆಸ್ಸು ಮಾಡೋಕ್ಕಾಗಲ್ಲ. ಅದು ನಾವು ಸಮಯ ಮುಂದೆ ಹೇಗೆ ಹೋಗುತ್ತೆ ಅದನ್ನು ನೋಡಬೇಕು ನಾವು. ಬಹುಶಃ ನನ್ನ ಅದೃಷ್ಟದಲ್ಲಿ, ನನ್ನ ಹಣೆ ಬಾರದಲ್ಲಿ ಬೇರೆ ಥರ ನನ್ನ ಜೀವನ ಬರೆದಿದೆ ಅಂತ ಅನಿಸುತ್ತೆ.